ಕೆಂಪುಕೋಟೆಯ ಬಳಿ ಉಗ್ರ ಉಮರ್ ನಡೆಸಿದಂತಹ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈತನ ಚಲನವಲನಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ಎಕ್ಸ್ಕ್ಲೂಸಿವ್ ದೃಶ್ಯಗಳು ಲಭ್ಯವಾಗ್ತಾ ಇದ್ದಾವೆ. ಸೋಮವಾರದ ಸ್ಫೋಟಕ್ಕೂ ಮೊದಲು ಉಮರ್ ಓಡಾಡಿದಂತಹ ದೃಶ್ಯ ಸೆರೆ ಸಿಕ್ಕಿದೆ. ದೆಹಲಿಯ ಫೈಜಲ್ ಇಲಾಹಿ ಮಸೀದಿಗೆ ಉಗ್ರ ಉಮರ್ ಬಂದಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಸಿಕ್ಕಿದೆ. ಕಾಮನ್ ಮ್ಯಾನ್ನಂತೆ ದಾರಿಯಲ್ಲಿ ನಡೆದುಕೊಂಡು ಹೋಗಿದ್ದ ಈ ಉಗ್ರ ಅನ್ನೋದು ಗೊತ್ತಾಗ್ತಾ ಇದೆ. ಉಗ್ರ ಉಮರ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ. 3:18 ಈತ ಮಸೀದಿಗೆ ಕಾರ್ ಪಾರ್ಕ್ ಮಾಡಿ ಹೋಗ್ತಾ ಇರುವಂತಹ ದೃಶ್ಯ ಇದು ಗಮನಿಸ್ತಾ ಇದ್ದೀರಿ. ಮಾಸ್ಕ್ ಇಲ್ಲ, ಅವ್ನ ಮುಖದಲ್ಲಿ ಮಾಸ್ಕ್ ಇಲ್ಲ, ಟೋಲ್ನೆಲ್ಲ ಮಾಸ್ಕ್ ಇತ್ತು. ಬಟ್ ಇಲ್ಲಿ ಯಾರು ಕಂಡಿಡಿದ್ರು ಏನು ಹೇಳ್ಬಿಡ್ತಾರಾ ಅನ್ನೋದು ಒಂದು ಗ್ಯಾರಂಟಿ ಇತ್ತು ಅಂತ ಅನ್ಸುತ್ತೆ ಅವನಿಗೆ. ನೋಡಿ ಯಾವ ರೀತಿ ಆರಾಮಾಗಿ ಹೋಗ್ತಾ ಇದ್ದಾನೆ ಅಂತೇಳಿ. ನೋಡಿದ್ರೆ ಈತ ಉಗ್ರ ಅಂಥೇಳಿ ಐಡೆಂಟಿಫೈ ಮಾಡೋದಕ್ಕೆ ಆಗಲ್ಲ. ಮೇಲೊಂದು ಜಾಕೆಟ್ ಹಾಕ್ಕೊಂಡಿದ್ದಾನೆ, ಮುಖಕ್ಕೇನು ಮಾಸ್ಕ್ ಹಾಕ್ಕೊಂಡಿಲ್ಲ. ಮಸೀದಿಯ ಬಳಿ ಬಿಳಿ ಬಣ್ಣದ i20 ಕಾರನ್ನು ಪಾರ್ಕ್ ಮಾಡಿ ಉಗ್ರ ಉಮರ್ ಮಸೀದಿಗೆ ಎಂಟ್ರಿ ಆಗ್ತಾ ಇರುವಂತಹ ದೃಶ್ಯ ಇದು. ಈ ಎಂಟ್ರಿ ಎಕ್ಸಿಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಒಳಗಡೆ ಯಾರನ್ನಾದ್ರೂ ಮೀಟ್ ಮಾಡಿದ್ನ, ಎಷ್ಟೊತ್ತು ಸ್ಪೆಂಡ್ ಮಾಡಿದ್ದಾನೆ, ಆಮೇಲೆ ಹ್ಯಾಂಡ್ಲರ್ಸಿಂದ ಇಲ್ಲಿ ಗ್ರೀನ್ ಸಿಗ್ನಲ್ ಸಿಗ್ತಾ, ಇದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಈ ಎಲ್ಲ ದೃಶ್ಯಗಳನ್ನು ನೋಡ್ತಾ ಇದ್ರೆ ಈತ ಪಕ್ಕ ಅಂದುಕೊಂಡಂತೆ ಎಲ್ಲವೂ ಮಾಡಿದಂತೆ ಕಾಣಿಸ್ತಾ ಇದೆ. ಬಟ್ ಈತ ಮಸೀದಿಗೆ ಹೋಗಿದ್ದು ಯಾಕೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮಸೀದಿಯ ಒಳಗಡೆ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಿರುವಂತಹ ಸಾಧ್ಯತೆ ಇದೆಯಾ ಅಂತ? ಪ್ರೇಮ್, ನೋಡಿ, ಆ ಒಂದು ಅನುಮಾನವನ್ನು ಕೂಡ ಸದ್ಯಕ್ಕೆ ತಳ್ಳಿ ಹಾಕುವಂತಿಲ್ಲ. ಆ ನಿಟ್ಟಿನಲ್ಲೂ ಕೂಡ ತನಿಖೆಗಳು ನಡೀತಾ ಇದ್ದಾವೆ. ನಾವು ಆಗ್ಲೇ ಕೂಡ ಮಾತಾಡ್ತಾ ಇದ್ವಿ, ಪ್ರತಿಯೊಂದು ಫುಟ್ ಪ್ರಿಂಟ್ ಅಂದ್ರೆ ಹೆಜ್ಜೆ ಗುರುತುಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಈಗ ತನಿಖಾ ಸಂಸ್ಥೆಗಳು ಮಾಡ್ತಾ ಇರುವಂತದ್ದು. ಉಮರ್ ಎಲ್ಲಿಂದ ತನ್ನ ಪ್ರಯಾಣವನ್ನ ಆರಂಭ ಮಾಡ್ದ, ಮತ್ತೆ ತನ್ನ ಕಡೆಯ ಪ್ರಯಾಣವನ್ನ ಎಲ್ಲಿ ಮುಗಿಸ್ತಾ, ಅದರ ನಡುವೆ ಆತ ಮಾಡಿದಂತಹ ಕೆಲಸಗಳೇನು, ಎಲ್ಲೆಲ್ಲಿ ಭೇಟಿ ಕೊಟ್ಟಿದ್ದ, ಯಾರನ್ನ ಭೇಟಿಯಾಗಿದ್ದ, ಏನು ಚರ್ಚೆ ಆಗಿತ್ತು, ಇದರ ಮಾಹಿತಿ ಸಿಕ್ಕರೆ ಬಹುತೇಕ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುವಂತ ಸಾಧ್ಯತೆಗಳಿದಾವೆ. ಸೊ ಹೀಗಾಗಿ ಆತನ ಪ್ರತಿಯೊಂದು ಹೆಜ್ಜೆ ಗುರುತನ್ನ ಈಗ ಫಾಲೋ ಮಾಡುವಂತ ಕೆಲಸವನ್ನ ದೆಹಲಿ ಪೊಲೀಸರು ಮಾಡ್ತಾ ಇದ್ದಾರೆ. ಆ ಮಾಹಿತಿಯನ್ನ ಸಂಗ್ರಹಿಸುವ ಕೆಲಸಗಳನ್ನ ಕೂಡ ಮಾಡ್ತಿದ್ದಾರೆ. ಪ್ರತಿ ಹಂತದಲ್ಲಿರುವಂತಹ CCTV ದೃಶ್ಯಗಳನ್ನ ಕೂಡ ಸಂಗ್ರಹಿಸುವ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಹೊರ ಬಂದಿರುವಂತಹ ಮತ್ತೊಂದು CCTV ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸರಿಸುಮಾರು 3:15 ಆಸುಪಾಸಿನಲ್ಲಿ ಆತ ಮಸೀದಿಯೊಂದಕ್ಕೆ ತೆರಳಿ ಅಲ್ಲಿ ಕೆಲ ಹೊತ್ತು ಇದ್ದು ಮತ್ತೆ ವಾಪಸ್ ಬಂದಿರುವಂತಹ ದೃಶ್ಯಗಳಿಗೆ ಸಿಗ್ತಾ ಇರುವಂತದ್ದು. ಈತ ಪ್ರಾರ್ಥನೆಗೆ ಹೋಗಿದ್ನ ಅಥವಾ ಆ ಮಸೀದಿಯಲ್ಲಿ ಯಾರಾದ್ರೂ ಭೇಟಿಗೆ ಹೋಗಿದ್ನ, ಅದು ಇನ್ನು ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗಿರುವಂತದ್ದು. ಆದ್ರೆ ಈ ಹೆಜ್ಜೆ ಗುರುತುಗಳನ್ನ ಫಾಲೋ ಮಾಡ್ಕೊಂಡು ಹೋಗಬೇಕಾದಂತ ಸಂದರ್ಭದಲ್ಲಿ ಆತ ಈ ಮಸೀದಿಗೆ ಭೇಟಿ ಕೊಟ್ಟಿರುವಂತದ್ದು ಗೊತ್ತಾಗಿದೆ. ಸೊ ಈಗ ತನಿಖಾ ಅಧಿಕಾರಿಗಳು ಕೂಡ ಅಲ್ಲಿಗೂ ಕೂಡ ಭೇಟಿಯನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಯಾರಿದ್ರು ಅನ್ನುವಂಥದ್ದನ್ನ ಪತ್ತೆ ಹಚ್ತಾರೆ. ಅಲ್ಲಿ ಯಾರಾದ್ರೂ ಭೇಟಿಯಾಗಿದ್ದ ಅಥವಾ ಕಾಮನ್ ಆಗಿ ಹೋಗಿ ಮಸೀದಿ ಇದ್ದಂತ ಸ್ಥಳದಲ್ಲಿ ಪ್ರಾರ್ಥನೆ ಮಾಡುವಂತದ್ದು ಸಹಜ. ಕೇವಲ ಪ್ರಾರ್ಥನೆಯ ದೃಷ್ಟಿಯಿಂದ ಹೋಗಿದ್ನ ಅಥವಾ ಅಲ್ಲಿ ಯಾರಾದ್ರೂ ಭೇಟಿಯಾಗಿ ಕಡೆಯ ಹಂತದ ಮಾತುಕತೆ ಏನಾದ್ರೂ ನಡೆಸುವ ಪ್ರಯತ್ನ ಏನಾದ್ರೂ ಮಾಡಿದ್ನ, ಈ ಎಲ್ಲ ವಿಚಾರಗಳು ಕೂಡ ಬೆಳಕಿಗೆ ಬರುವಂತಹ ಸಾಧ್ಯತೆಗಳಿದಾವೆ. ಆದ್ರೆ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಈಗ ಪೊಲೀಸರು ಫಾಲೋ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಈ ದೃಶ್ಯಗಳಿಂದ ಗೊತ್ತಾಗ್ತಾ ಇದೆ. ಪ್ರೇಮ್, ಶಬೀರ್, ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಈಗಲೂ ಇದಕ್ಕೆ ಉತ್ತರ ಇಲ್ಲ. 6-7 ಜನ ಫರೀದಾಬಾದ್ ಮಾಡ್ಲಲ್ಲಿ ಇದ್ರು ಕೂಡ ಎಲ್ಲ ಡಾಕ್ಟರ್ಸು ಎಲ್ಲರೂ ಕೂಡ ಜಿಹಾದಿಗಳೇ ಆಗಿದ್ರು. ಇವನೊಬ್ಬನ್ ಮಾತ್ರ ಆತ್ಮಾಹುತಿ ದಾಳಿಕೋರನಾಗಿ ಯಾಕೆ ಆಯ್ಕೆ ಮಾಡಲಾಯಿತು? ಇದು ಇವನ ಆಯ್ಕೆ ಆಗಿತ್ತಾ ಅಥವಾ ಹ್ಯಾಂಡ್ಲರ್ಸ್ ಹೇಳಿದ್ದ ಇವನಿಗೆ? ಆ ಪ್ರಶ್ನೆಗೆ ಏನಾದರೂ ಉತ್ತರ ಸಿಕ್ಕಿದೆ ತನಿಖೆಯಲ್ಲಿ? ವೈ ಹಿಮ್? ನೋಡಿ ಮಮತಾ, ಬಹಳ ಸಿಂಪಲ್. ಇದಕ್ಕೆ ಇನ್ನೂ ಕೂಡ ಏನು ತನಿಖೆಯಿಂದ ಉತ್ತರ ಸಿಗಬೇಕು. ಆದ್ರೆ ಈ ಘಟನೆಯನ್ನ ಒಮ್ಮೆ ಸಮರೈಸ್ ಮಾಡಿ ನೋಡಿದಂತ ಸಂದರ್ಭದಲ್ಲಿ ನಮಗೆ ಅರ್ಥ ಆಗುವಂತದ್ದು ಏನು ಅಂದ್ರೆ, ಕಡೆಯದಾಗಿ ಉಳಿದಿರುವಂತದ್ದು ಡಾಕ್ಟರ್ ಉಮರ್ ಮಾತ್ರ ಆಗಿದ್ರು. ಅವರು ಮಾತ್ರ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕಾಗಿತ್ತು. ನೋಡಿ, ನಾನು ಆಗ್ಲೇ ಕೂಡ ಹೇಳ್ತಾ ಇದ್ದೆ, ಎಲ್ಲಿಂದ ಇದು ಶುರುವಾಯ್ತು? ಶ್ರೀನಗರದ ಆದಿಲ್ ಅಹಮದ್ ಅನ್ನುವಂತಹ ವೈದ್ಯನ ಬಂಧನದಿಂದ ಈ ಕತೆ ಆರಂಭ ಆಗುತ್ತೆ. ಅದಾದ ಬಳಿಕ ಬ್ಯಾಕ್ ಟು ಬ್ಯಾಕ್ ಒಬ್ಬರಾದಂತೆ ಒಬ್ರು ಎಲ್ಲಾ ವೈದ್ಯರು ಕೂಡ ಬಂಧನ ಆಗ್ತಾರೆ. ಈ ನೆಟ್ವರ್ಕ್ ನಲ್ಲಿರುವಂತಹ ಇಡೀ ಜಾಲ ಬಹಿರಂಗ ಆಗುತ್ತೆ. ಎಲ್ಲ ವೈದ್ಯರನ್ನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಮಾಡ್ತಾರೆ. ಒಬ್ಬೊಬ್ಬ ಡಾಕ್ಟರ್ ಮತ್ತೊಬ್ಬ ಡಾಕ್ಟರ್ನ ಹೆಸರನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ. ಇಡೀ ನೆಟ್ವರ್ಕ್ ಅನ್ನ ಭೇದಿಸಲಿಕ್ಕೆ ಶುರು ಮಾಡ್ತಾರೆ. ಕಡೆಯದಾಗಿ ಉಳ್ಕೊಂಡಿದ್ದು ಡಾಕ್ಟರ್ ಉಮರ್. ಆತ ಕೂಡ ಸಿಕ್ಕಿ ಹಾಕಿಕೊಳ್ಳುವಂತಹ ಭೀತಿಯಲ್ಲಿದ್ದ. ಹೀಗಾಗಿ ಆತುರದಲ್ಲಿ ಈ ಒಂದು ಸ್ಫೋಟವನ್ನ ಮಾಡಿರಬಹುದು ಅನ್ನುವಂಥದ್ದು ಈಗ ಪ್ರಾಥಮಿಕ ತನಿಖೆಯಲ್ಲಿ ಕಂಡುಕೊಂಡಿರುವಂತಹ ಸಾಧ್ಯತೆಗಳಿದಾವೆ. ಮತ್ತೆ ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕಾದಂತ ಸಂಗತಿ
ಪರಿಸ್ಥಿತಿ ಏನಂದ್ರೆ ಈತ ಜೀವಂತವಾಗಿ ಇದ್ದಿದ್ರೆ ಎಲ್ಲೇ ಅಡಗಿ ಕುಳಿತಿದ್ರು ಕೂಡ ತನಿಖಾ ಸಂಸ್ಥೆಗಳು ಈತನನ್ನ ಹುಡುಕಿ ಹೆಕ್ಕಿ ತೆಗೆದು ಆತನನ್ನ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ವು. ಸೊ ಹೀಗಾಗಿ ಆತ ಬಂಧನದ ಭೀತಿಯಲ್ಲೂ ಕೂಡ ಇದ್ದ ಅಂತ ಕಾಣಿಸುತ್ತೆ. ಸೊ ಹೀಗಾಗಿ ಕಡೆಯ ಹಂತದಲ್ಲಿ ಒಂದು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು, ಒಂದು ಸ್ಫೋಟವನ್ನ ಮಾಡಬೇಕು, ತನ್ನನ್ನ ತಾನು ಬಲಿ ಕೊಟ್ಟರು ಪರವಾಗಿಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬಹುಶಃ ಉಮರ್ ಬಂದಂತೆ ಕಾಣಿಸ್ತಾ ಇರುವಂತದ್ದು. ಸೊ ಹೀಗಾಗಿ ಆತ ತನ್ನನ್ನು ತಾನು ಆತ್ಮಾಹುತಿ ದಾಳಿಕೋರನಾಗಿ ಬದಲಾಯಿಸಿಕೊಂಡಿರುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಆದ್ರೆ ತನ್ನನ್ನು ತಾನು ಯಾಕೆ ಆಯ್ಕೆ ಮಾಡಿಕೊಂಡ, ಅಥವಾ ಇದು ಪ್ರೀ ಪ್ಲಾನ್ಡ ಅಥವಾ ಪೋಸ್ಟ್ ಪ್ಲಾನ್ಡ, ಹೇಗೆ ಸಡನ್ ಆಗಿ ಆಗಿದ್ದ, ಎಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿರುವಂತದ್ದು. ಆದ್ರೆ ಇಡೀ ಚಿತ್ರಣವನ್ನ ನೋಡ್ತಾ ಇದ್ರೆ ಬಂಧನದ ಭೀತಿಯಲ್ಲಿದ್ದಂತ ಉಮರ್ ಒಂದು ಸ್ಫೋಟದೊಂದಿಗೆ ತನ್ನನ್ನು ತಾನು ಬಲಿ ಕೊಡುವ ನಿರ್ಧಾರಕ್ಕೆ ಬಂದಿರುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣಿಸ್ತಾ ಇದೆ ಮಮತಾ. ರೈಟ್, ಹಾಗೆ ಸಂಪರ್ಕದಲ್ಲಿ ಶಬೀರ್ ವಾಪಸ್ ಬಂದ್ವಿ. ಸಾಯೋದಕ್ಕಂತಾನೆ ರೆಡಿಯಾಗಿ ಬಂದಿದ್ದ ಉಗ್ರ ಒಂದ್ ಕಡೆ, ಇವನು ವಿಧ್ವಂಸಕ ಕೃತ್ಯ ಮಾಡಬಾರ್ದು ಅಂತ ಪಾಪ ಹದ್ದಿನ ಕಣ್ಣಿಟ್ಕೊಂಡು ಕಾಯ್ತಾ ಇದ್ದ ಭದ್ರತಾ ಪಡೆ ಇನ್ನೊಂದು ಕಡೆ. ಈ ಸಂಘರ್ಷ ನಿರಂತರ.